ಓಕೆನಾ. ಇದು ಫ್ರೀಸರ್ ಪಾರ್ಟು, ಇದು ಫ್ರಿಜ್ ಇದೆ, ಇದು ಕನ್ವರ್ಟ್ ಆಪ್ಷನ್ ಅಂತ ಬರುತ್ತೆ. ಫ್ರೀಸರ್ಗೆ ಬಂದು ನೀವು ಸೊ -15 ಏನು ಯೂಸ್ ಮಾಡ್ತೀರಾ ಇದು ಜಾಸ್ತಿ ಕೂಲಿಂಗ್ ಇರುತ್ತೆ. ಸೊ -23 ಬಂದು ಕಡಿಮೆ ಕೂಲಿಂಗ್ ಇರುತ್ತೆ. ಅದೇ ಥರ 19 ಬಂದು ಮೀಡಿಯಮ್ ಇರುತ್ತೆ. ಓಕೆನಾ. ಅದೇ ಥರ ಫ್ರಿಜ್ಗೆ ಬಂದು 1 ಜಾಸ್ತಿ ಇರುತ್ತೆ, 7 ಕಡಿಮೆ ಇರುತ್ತೆ, 3 ಬಂದು ಮೀಡಿಯಮ್ ಇರುತ್ತೆ. ಸೊ ನೀವು ಕನ್ವರ್ಟ್ ಏನಾದ್ರು ಮಾಡ್ಕೋತೀರಾ ಅಂದರೆ ಫ್ರೀಸರ್ ಬೇಕಾಗಿಲ್ಲ, ನಾವು ಫ್ರಿಜ್ ಕನ್ವರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಬಟನ್ ಈ ಥರ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಫ್ರೀಸರಿಂದ ಫ್ರಿಜ್ ಕನ್ವರ್ಟ್ ಆಗುತ್ತೆ. ಸೊ ಈ ಕಡೆ ಲೈಟ್ ಆಫ್ ಆಗುತ್ತೆ, ಇಲ್ಲಿ ಫ್ರಿಜ್ ಅಂತ ಲೈಟ್ ಆದ ಆದರೆ ಎರಡು ಕೂಡ ಫ್ರಿಜ್ ಆಗಿರುತ್ತೆ. ಇಲ್ಲೂ ಕೂಡ ನೀವು ತರಕಾರಿ ಇಟ್ಕೊಳ್ಳೋ ಥರ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಅದೇ ಬಟನ್ ಮತ್ತೆ ನೀವು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸೊ ಆಫ್ ಅಂತ ಇಂಡಿಕೇಶನ್ ಬರುತ್ತೆ. ಸೊ ಆಫ್ ಅಂತ ಹೇಳಿದ್ರೆ ಮೇಲ್ಗಡೆ ಆಫ್ ಆಗಿರುತ್ತೆ, ಡೌನ್ ಸೈಡ್ ಮಾತ್ರ ರನ್ನಿಂಗಲ್ಲಿ ಇರುತ್ತೆ. ಸೇಮ್ ಅದೇ ಬಟನ್ ನೀವು ಮತ್ತೆ ರಿಟರ್ನ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ 3 ಸೆಕೆಂಡ್ಸ್ 19 ಬಂದು ನಿಂತ್ಕೊಳ್ಳುತ್ತೆ. ಫಸ್ಟ್ ಹೇಗಿತ್ತು ಹಾಗೆ ಇದಾಗುತ್ತೆ. ಇದರಲ್ಲಿ ಬಂದು ಈ ಛತ್ರಿ ಇಂಡಿಕೇಶನ್ ಇದೆ ನೋಡಿ, ಇದು ಬಂದು ಇದಕ್ಕೆ ಆಫ್ ಇಂಡಿಕೇಶನ್. ಆದರೆ ಕಂಪ್ಲೀಟಾಗಿ ಆಫ್ ಆಗಲ್ಲ, ಏರ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಬರೀ ಕೂಲಿಂಗ್ ಮಾತ್ರ ಸ್ಟಾಪ್ ಆಗಿರುತ್ತೆ ಈ ಛತ್ರಿ ಇಂಡಿಕೇಶನ್. ಆಫ್ ಅಂದರೆ ಕಂಪ್ಲೀಟಾಗಿ ಆಫ್ ಆಗಲ್ಲ, ಬರೀ ಏರ್ ಸರ್ಕ್ಯುಲೇಷನ್ ಇರುತ್ತೆ, ಕೂಲಿಂಗ್ ಮಾತ್ರ ಸ್ಟಾಪ್ ಆಗಿರುತ್ತೆ. ಸೊ ಸದ್ಯಕ್ಕೆ ನಾನು 19 ಮತ್ತು 3 ಇಟ್ಟಿದ್ದೀನಿ. ಸ್ವಲ್ಪ ಕೋಲ್ಡ್ ಜಾಸ್ತಿ ಇದೆಯಲ್ಲ ಯಾವ್ದು ಹೇಳಿ ಕೆಳಗಡೆದು. ಸೊ ಅದೇ ಟೆಂಪರೇಚರ್ ಇದೆ, ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. 19.3 ಬಂದು ಮೀಡಿಯಂ ಇದೆ. ಫುಲ್ ಇಷ್ಟು ಇದು ಮಾಡಿದ್ರೆ ಜಾಸ್ತಿ ಆಗುತ್ತೆ, ಇಲ್ಲಿವರೆಗೆ ಮಾಡ್ಕೊಂಡ್ರೆ ಕಮ್ಮಿ ಆಗುತ್ತಾ ಮೇಲ್ಗಡೆ? -15 ಜಾಸ್ತಿ, -23 ಕಡಿಮೆ. ನಿಮ್ಗೆ ಏನಾದ್ರು ಇನ್ನೂ ಜಾಸ್ತಿ ಕೂಲಿಂಗ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ 21 ಇಟ್ಕೊಳ್ಳಿ, ಇನ್ನೂ ಜಾಸ್ತಿ ಆಗ್ತಾ ಇದ್ರೆ 23 ಇಟ್ಕೊಳ್ಳಿ. ಇದು ಹಾಗೆ ಈಗ ಸದ್ಯಕ್ಕೆ ನಾನು ಮೀಡಿಯಮಲ್ಲಿ ಇಟ್ಟಿದ್ದೀನಿ, ಇದು ಮೀಡಿಯಮಲ್ಲಿ ಇಟ್ಟಿದ್ದೀನಿ. ಸೊ ಕನ್ವರ್ಟ್ ಮಾಡ್ಬೋದು. ಆಫ್ ಇಂಡಿಕೇಶನ್ ಈ ಥರ ಇರುತ್ತೆ. ನಿಮ್ಗೆ ಇನ್ನೇನಾದ್ರು ಡೌಟ್ ಇದ್ರೆ ಕೇಳಿ.